ಜಾಗತಿಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಕೊಟ್ವಿ. ಇನ್ನು ಜೀವಂತ ನರಕವನ್ನ ಎದುರಿಸ್ತಾ ಇರೋದು, ಅನುಭವಿಸ್ತಾ ಇರೋದು ನಮ್ಮ ಆಟೋ ಚಾಲಕರು. ಅವ್ರ ಪರಿಸ್ಥಿತಿಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇವತ್ತು ಸುಧಾರಣೆ ಆಗಿಲ್ಲ. ಮಂಡೇ ಒಂದು ಫ್ರೆಶ್ ಸ್ಟಾರ್ಟ್ ಇರುತ್ತೆ, ಬಟ್ ಆ ಫ್ರೆಶ್ ಸ್ಟಾರ್ಟು ನಮ್ಮ ಆಟೋ ಚಾಲಕರಿಗೆ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೋಡಿ 70% 80% ಬಂಕ್ಗಳು ಕ್ಲೋಸ್ ಆಗಿದೆ. ಖಾಸಗಿ ಔಟ್ಲೆಟ್ಗಳು ಕೂಡ ಬಹುತೇಕ ಕಾರ್ಯಾಚರಣೆ ಮಾಡೋದನ್ನು ನಿಲ್ಲಿಸಿದೆ. ಬೆಳಗಿನಿಂದ ಕೂಡ ಕ್ಯೂನಲ್ಲಿ ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ಬರ್ಬೋದು, ಈಗ ಲೋಡ್ ಬರ್ಬೋದು, ಆಗ ಲೋಡ್ ಬರ್ಬೋದು ಅಂತ ಕಾಯ್ತಾ ಇದ್ದಾರೆ. ಬೆಂಗಳೂರಿನ ಕಂಠೀರವ ಬಂಕ್ ಮುಂಭಾಗ ಕೂಡ ಕ್ಯೂ ಕಾಣಿಸ್ತಾ ಇದೆ. ರಸ್ತೆಯ ಎರಡೂ ಬದಿ ಆಟೋಗಳು ಕಿಲೋಮೀಟರ್ ಗಟ್ಟಲೆ ತಂದು ನಿಲ್ಲಿಸಿದ್ದಾರೆ. ಟ್ರಾಫಿಕ್ ಕಂಜೆಷನ್ ಜೊತೆಗೆ ಇಲ್ಲಿ ಬದುಕಿಗಾಗಿ ನಡೆಸ್ತಾ ಇರುವ ಹೋರಾಟ, ಎರಡೂ ಚಿತ್ರಣಗಳು ಈ ದೃಶ್ಯಾವಳಿಗಳಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಆಟೋಗಳ ಕ್ಯೂ ಜಸ್ಟ್ ಸಾಮಾನ್ಯ ದೃಶ್ಯ ಅಲ್ಲ ನಮಗಿದು. ಯಾಕಂದರೆ ಒಂದು ಅವರ ದುಡಿಮೆ ಹೇಗೆ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನೊಂದು ಅವ್ರು ಕಾಯ್ತಾ ಇರುವಂತಹ ಪೀರಿಯಡು ಮುಂಚೆಲ್ಲ ಗಂಟೆಗಳಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇತ್ತು. 1 ಗಂಟೆ 2 ಗಂಟೆ ಕಾಯ್ತಾ ಇದ್ವಿ ಅಂತ ಹೇಳ್ತಿದ್ರು. ಈಗ ನೋಡಿದ್ರೆ 2 ದಿನದಿಂದ ಕಾಯ್ತಾ ಇದ್ದೀವಿ, 1 ದಿನದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ರೇಷನ್ ಸಿಸ್ಟಮನ್ನು ಬಂಕ್ ಮಾಲೀಕರು ಅಳವಡಿಸ್ಕೊಂಡಿದ್ದಾರೆ. ರೇಷನ್ ಸಿಸ್ಟಮ್ ಅಂದರೆ 500 ರೂಪಾಯಿ ಫಿಕ್ಸ್ ಮಾಡಿಬಿಡ್ತಾರೆ ಒಂದೊಂದು ಬಂಕ್ನಲ್ಲಿ. ನೀವು ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರು ಹಾಕಲ್ಲ ಗ್ಯಾಸ್ನ. ಬಿಕಾಸ್ ಉಳಿದವ್ರಿಗೂ ಕೂಡ ಅದು ಹಂಚಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ.